ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀ ದಿವಾಕರಾಯ ನಮಃ. ಆತ್ಮೀಯರೇ, ನಾವು ಕತ್ತಲಿಂದ ಬೆಳಕಿಗೆ ಬರಬೇಕು. ನಮ್ಮ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂತಹ ಚೈತನ್ಯ ಮೂರ್ತಿ ಯಾರು ಅಂದರೆ ಸೂರ್ಯನಾರಾಯಣ. ಇಡೀ ಬ್ರಹ್ಮಾಂಡವೇ ಕತ್ತಲಾಗಿದೆ, ನಮಗೆ ಬೆಳಕು ಬೇಕಾಗಿದೆ. ಒಂದೆರಡು ದೀಪಗಳು ಸಾಲದು, ಸಾವಿರಾರು ಕಿರಣಗಳು ಬೇಕು. ಆ ಸಹಸ್ರಾರು ಕಿರಣಗಳನ್ನು ಹೊಂದಿರತಕ್ಕಂಥವನು ಸೂರ್ಯ ಭಗವಂತ. ಅವನು ತನ್ನ ಮಂಡಲದಿಂದಲೇ ಭೂಲೋಕಕ್ಕೆ ಬೆಳಕನ್ನು ಚೆಲ್ಲುವುದರ ಮೂಲಕವಾಗಿ, ಕತ್ತಲೆಯನ್ನು ಹೋಗಲಾಡಿಸುವುದರ ಮೂಲಕವಾಗಿ ಎಲ್ಲರಿಗೂ ಸಹಿತವಾಗಿ ಚೈತನ್ಯವನ್ನು ಕೊಡ್ತಾನೆ. ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ತಡ ಆಗ್ತದೆ ಅಂತ ಸ್ನಾನ ಮಾಡಿ ಹಾಗೆ ಸ್ಕೂಲಿಗೆ ಹೊರಡ್ತಾರೆ ಬೆಳಗಾಗುವಾಗ. ಕೋಳಿಗಳು ಸಹಿತವಾಗಿ ತಮ್ಮ ಕೂಗಿನ ಮೂಲಕವಾಗಿ ಕೂಗ್ತದೆ, ಎಲ್ಲರನ್ನೂ ಎಚ್ಚರಿಸ್ತಾ ಇರ್ತಾವೆ. ಕಾಗೆಗಳು ಸಹಿತವಾಗಿ ಮೊದಲು ಸ್ನಾನವನ್ನ ಮಾಡಿ, ಜಳಕವನ್ನು ಮಾಡಿ ಅಥವಾ ಮೈಯನ್ನು ಕುಡುಗಿಕೊಂಡು ಕಾಕ ಎಂದು ಲೋಕಕ್ಕೆ ತನ್ನ ಸ್ವರವನ್ನು ಕೇಳಿಸುವ ಹಾಗೆ ಕೂಗ್ತಾ ಇರ್ತದೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಪ್ರತಿ ಮನೆಯಲ್ಲೂ ಸಹಿತವಾಗಿ ಕೆಲಸಗಾರರು, ಹೊಲಗಳಿಗೆ ಹೋಗುವವರು, ಸ್ಕೂಲು ಕಾಲೇಜಿಗೆ ಹೋಗುವವರು ಅಥವಾ ದೈನಂದಿನ ಕ್ರಿಯೆಗಾಗಿ ಹೋಗುವವರು ಪ್ರತಿಯೊಬ್ಬರೂ ಸಹಿತವಾಗಿ ಎದ್ದು ಓಡೋಡ್ತಾ ತಮ್ಮ ಜೀವನವನ್ನು ಆರಂಭ ಮಾಡ್ತಾರೆ. ಯಂತ್ರ ಮಾನವರಾಗ್ಬಿಟ್ಟಿದ್ದಾರೆ. ಹೀಗಿರುವಾಗ ಇದಕ್ಕೆಲ್ಲ ಮುಖ್ಯ ಕಾರಣದಾಗಿರ್ತಕ್ಕಂಥವನು ಸೂರ್ಯ ಭಗವಂತ. ಸೂರ್ಯ ಭಗವಂತನಿಂದ ನಾವು ಚಿಂತನೆ ಮಾಡಬೇಕಾದ್ದೇನನ್ನ? ಆರೋಗ್ಯವನ್ನ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಲ್ವಾ? ಸೂರ್ಯನಿಂದಲೇ ನಾವು ಆರೋಗ್ಯವನ್ನು ಚಿಂತನೆ ಮಾಡಬೇಕು. ಸೂರ್ಯನ ಬೆಳಕು ಬಂತು ಅಂದ ತಕ್ಷಣದಲ್ಲಿ ನಮ್ಮ ದೇಹದಲ್ಲಿ ಚೈತನ್ಯ, ಮುದುಡಿ ಮರಿಗಿದ್ದ ನಾವೆಲ್ಲ ಎದ್ದು ಬಿಡ್ತೇವೆ. ಹಾಸಿಗೆಯಿಂದ ಕೊಡಗಿ ಎದ್ದು ಈಚೆ ಬರ್ತೇವೆ. ಬಂದ ತಕ್ಷಣದಲ್ಲೇ ಮೊದಲು ಕೈಯನ್ನು ನೋಡಿಕೊಂಡು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ದೈನಂದಿನ ಬದುಕನ್ನು ಆರಂಭ ಮಾಡ್ತೇವೆ. ಇಷ್ಟೆಲ್ಲ ಚೈತನ್ಯ ಬರಬೇಕು ಅಂದ್ರೆ ಸೂರ್ಯನಾರಾಯಣ ಏಳಬೇಕು. ಅವನು ನಮ್ಮನ್ನು ನೋಡಿರ್ತಾನೆ, ನಾವು ಅವನನ್ನು ನೋಡಬೇಕು. ಅಂದ್ರೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ನಾವು ಎದ್ದು ಸೂರ್ಯನಾರಾಯಣನನ್ನು ನೋಡಿ ನಮಿಸಿ ನಮ್ಮ ನಿತ್ಯದ ಕ್ರಿಯೆಯನ್ನು ಆರಂಭಿಸಿದಾಗ ನಮಗೆ ಯಾವುದೇ ರೀತಿಯಂತಹ ರೋಗ ಇರೋದಿಲ್ಲ. ರೋಗವನ್ನೆಲ್ಲ ಶಮನ ಮಾಡತಕ್ಕಂಥವನು ಸೂರ್ಯನಾರಾಯಣ. ರೋಗಕ್ಕೆ ಔಷಧವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ. ಖರ್ಚಿಲ್ಲದೆ ನಾವು ಔಷಧವನ್ನು ಪಡೆಯಬೇಕು ಅಂದ್ರೆ ಸೂರ್ಯನಿಂದ. ನಿತ್ಯ ಸೂರ್ಯ ನಮಸ್ಕಾರ ಮಾಡಬೇಕು, ನಿತ್ಯ ಸೂರ್ಯ ಮಂತ್ರವನ್ನು ಜಪಿಸಬೇಕು, ಅಥವಾ ಸೂರ್ಯ ಅಷ್ಟೋತ್ತರವನ್ನು ಓದಬೇಕು, ಅಥವಾ ಸೂರ್ಯ ಸಹಸ್ರನಾಮವನ್ನು ಓದಬೇಕು, ಅಥವಾ ತಾಮ್ರದ ಪಾತ್ರೆಯಲ್ಲಿಟ್ಟಿರ್ತಕ್ಕಂತಹ ನೀರನ್ನು ನಾವು ಸೇವಿಸಬೇಕು. ಆಗ ನಮಗೆ ಆರೋಗ್ಯ ಭಾಗ್ಯ. ಈ ಆರೋಗ್ಯವನ್ನ, ಚೈತನ್ಯವನ್ನ ನಾವು ಸರಿಯಾಗಿಟ್ಟುಕೊಳ್ಳಬೇಕು ಅಂದ್ರೆ ಸೂರ್ಯದೇವನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಅಂದಾಗ ನಾವು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸೂರ್ಯ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಅವನು ನಮ್ಮನ್ನು ನೋಡ್ಲಿಕ್ಕೆ ಬರ್ತಾನೆ, ನಾವು ಅವನನ್ನು ನೋಡಬೇಕು. ದೇವರು ಮತ್ತು ಜೀವರ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ನಾವು ನಿತ್ಯ ಚೈತನ್ಯ ರೂಪಿಗಳಾಗಿರ್ತೇವೆ, ಆರೋಗ್ಯವಂತರಾಗಿರ್ತೇವೆ, ಪುಷ್ಟಿದಾಯಕವಂತಹ ಜೀವನವನ್ನು ಅನುಭವಿಸ್ತಾ ಇರ್ತೇವೆ. ಸದಾ ಕಾಲದಲ್ಲೂ ಸಹಿತವಾಗಿ ರೋಗರಹಿತರಾಗಿರ್ತೇವೆ. ವೈದ್ಯರನ್ನ ಕೇಳಿ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಸೂರ್ಯನ ಬಿಸಿಲಲ್ಲಿ ಸ್ವಲ್ಪ ಚಳಿಯನ್ನು ಕಾಸು ಅಥವಾ ಮೈಯನ್ನು ಒಡ್ಡು. ಆ ಸೂರ್ಯನ ಬಿಸಿಲು, ಬಾಲಸೂರ್ಯನ ಬಿಸಿಲು ಏನಾಗಿರ್ತದೆ ಅಂದ್ರೆ ನಮಗೆ ಆರೋಗ್ಯವನ್ನು ಕೊಡ್ತದೆ ಅಂತೆ. ಅವನ ಪ್ರತಿಯೊಂದು ಕಿರಣಗಳೂ ಸಹಿತವಾಗಿ ನಮ್ಮ ದೇಹದಲ್ಲಿರತಕ್ಕಂತಹ ನರನಾಡಿಗಳನ್ನು ನೋಡ್ತದೆ ಅಂತೆ. ಆದ್ದರಿಂದ ಆ ಸೂರ್ಯ ಭಗವಂತನನ್ನ ನಾವು ಪ್ರತಿನಿತ್ಯ ಉಪಾಸನೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಾವು ಚೈತನ್ಯಶೀಲರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಮ್ಮ ದೈನಂದಿನ ಪ್ರತಿಯೊಂದು ಕ್ರಿಯೆಗಳೂ ಸಹಿತವಾಗಿ, ನಾವು ಮಾಡುವಂತಹ ಕರ್ಮಗಳಿಗೂ ಸಹಿತವಾಗಿ
ಸೂರ್ಯ ಭಗವಂತನ ಅನುಗ್ರಹ ಬೇಕು. ಆದ್ದರಿಂದ ಆ ಸೂರ್ಯ ಭಗವಂತನೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಧಾನ ದೇವತೆಯಾಗಿರ್ತಕ್ಕಂಥವನು. ಅರ್ಥಾತ್ ನವಗ್ರಹಗಳ ಮಂಡಲದ ಮಧ್ಯವರ್ತಿಯಾಗಿರತಕ್ಕಂತಹ ಸೂರ್ಯ ಭಗವಂತ ನಿತ್ಯ ನಿರಂತರವಾಗಿ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇರ್ತಾನೆ. ಅದನ್ನು ಪಡ್ಕೊಳ್ಬೇಕು ಅಂದರೆ ಇವತ್ತಿನ ದಿವಸ ಒಂದು ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಇದು ನಿತ್ಯವೂ ಮಾಡಬೇಕಾದಂತಹ ಮಂತ್ರ. ಶ್ರೀ ಸೂರ್ಯನಾರಾಯಣಾಯ ನಮಃ. ಒಂದು 108 ಸಾರಿ ಪಠನ ಮಾಡ್ಕೊಳ್ಳಿ. ಆಗ ಆರೋಗ್ಯ ನಿಮಗೆ ಅನುಕೂಲ. ನಮ್ಮ ಶರೀರದಲ್ಲಿ ಬೆವರು ಒಡೆಯಬೇಕು. ಜಪದಿಂದಾಗಲಿ, ತಪದಿಂದಾಗಲಿ, ಅಥವಾ ನಮ್ಮ ಕ್ರಿಯೆಯಿಂದಾಗಲಿ ಮಾಡಿಕೊಂಡಾಗ ನಾವು ಆರೋಗ್ಯವಂತರಾಗ್ತೇವೆ, ಪುಷ್ಟಿವಂತರಾಗ್ತೇವೆ, ತುಷ್ಟಿವಂತರಾಗ್ತೇವೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಂಗಳವಾಗಲಿ, ಶುಭವಸ್ತು. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಮ್ಮ ಜೊತೆಯಲ್ಲೇ ಇರಿ, ಪರಿಹಾರವನ್ನು ಕಂಡುಕೊಳ್ಳಿ. ಶುಭವಾಗಲಿ, ಶುಭವಸ್ತು.